ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ರೆವರೆಂಡ್ ಡಾಕ್ಟರ್ ಫ್ರಾನ್ಸಿಸ್ ಸೆರವೋ ಎಸ್ ಧರ್ಮಾಧ್ಯಕ್ಷರು, ಮೈಸೂರು ಧರ್ಮಕ್ಷೇತ್ರ. ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ಪೊನ್ನಣ್ಣ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಮಾನ್ಯ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಅಧ್ಯಕ್ಷತೆಯನ್ನು ಶ್ರೀ ಆಂಟೋನಿ ರಾಬಿನ್, ಅಧ್ಯಕ್ಷರು ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕು ಘಟಕ, ಕೊಡಗು ಜಿಲ್ಲಾ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್. ದಿವ್ಯ ಉಪಸ್ಥಿತಿಯಲ್ಲಿ ರೆವರೆಂಡ್ ಫಾದರ್ ಜೆ. ಕಾರ್ಯಕ್ರಮದ ಸ್ವಾಗತ ಭಾಷಣಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನ ಕೋರುತ್ತೇನೆ. ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಸ್ವಾಗತ ಕೋರುವುದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಭಕ್ತಾದಿಗಳೇ, ನಾನು ಕೆಲವೇ 1-2 ನಿಮಿಷದಲ್ಲಿ ನನ್ನ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಧರ್ಮಾಧ್ಯಕ್ಷರೇ, ಕಳೆದ 14 ವರ್ಷಗಳ ಹಿಂದೆ ನಾವು ಈ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಸೋಮಾರ್ಪೇಟೆಯಲ್ಲಿ ಆರಂಭಿಸಿದ್ವಿ. 14 ವರ್ಷದಿಂದ ಅನೇಕ ನಮ್ಮ ಸಾಮುದಾಯಿಕ ಕಾರ್ಯಗಳಿಗೆ ನಾವು ನಮ್ಮ ಸಮಯವನ್ನು ತೊಡಗಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನ, ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಕ್ಯಾರಲ್ ಸಿಂಗಿಂಗ್ ಕಾರ್ಯಕ್ರಮವು ಕಳೆದ 3 ವರ್ಷದಿಂದ ನಾವು ಆರಂಭಿಸಿದ್ದೇವೆ. ಹಾಗೆಯೇ 14 ವರ್ಷದಿಂದಲೂ ನಾವು ಕ್ರಿಕೆಟ್ ಟೂರ್ನಮೆಂಟನ್ನು ಸಮುದಾಯದ ಬಾಂಧವರಿಗಾಗಿ ನಡೆಸ್ತಾ ಬಂದಿದ್ದೇವೆ. ಇಂದು ಈ ಕಾರ್ಯಕ್ರಮ ನಾವು ನಡೆಸ್ತಾ ಇರೋದು ಬಹಳ ಸಂತೋಷವಾಗಿದೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಇಲ್ಲಿ ನಮಗೆ ಚಂದ ಮಾಡಿದ್ರಿ. ನಮ್ಮ ಕೊಡಗಿನ ಎಲ್ಲ ಧರ್ಮ ಕೇಂದ್ರಗಳ ಭಕ್ತಾದಿಗಳು ಇಲ್ಲಿ ಬಂದು ಸೇರಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ನಾವು ನಮ್ಮ ಜನರ ಐಕ್ಯತೆ ಮತ್ತು ನಮ್ಮ ಏಕತೆಯನ್ನು ನಾವಿಲ್ಲಿ ಸಾರ್ತಾ ಇದ್ದೀವಿ. ಧರ್ಮಾಧ್ಯಕ್ಷರೇ, ನೀವು ಮೊದಲ ಬಾರಿಗೆ ಇಲ್ಲಿಗೆ ಬರ್ತಾ ಇದ್ದೀರಿ. ನಮ್ಮನ್ನ ಪ್ರೋತ್ಸಾಹಿಸಲಿಕ್ಕೆ ಅಂತ ಅಷ್ಟು ದೂರದಿಂದ ಕೇವಲ 20 ನಿಮಿಷಗಳ ಸಮಯವನ್ನು ಕೊಟ್ಟು ಬಂದಿದ್ದೀರಿ. ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇವೆ. ಅದರ ಜೊತೆಗೆ ನಾವು ಈ ನಿಟ್ಟಿನಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ನಿನ್ನೆ ದಿನದಿಂದ ಆರಂಭಿಸಿದ್ದೇವೆ. ಅದೇನಂತ ಹೇಳಿದರೆ, ಅಲ್ಪಸಂಖ್ಯಾತರು ಮತ್ತು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಅಥಾರಿಟಿ, ಇದರಿಂದ ಅನೇಕ ಯೋಜನೆಗಳು ನಮ್ಮ ಸಮುದಾಯಕ್ಕೆ ಇದೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಸಮುದಾಯದವರು ಈ ಯೋಜನೆಗಳ ಉಪಯೋಗನ ಪಡೆದುಕೊಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಹಾಗೂ CDC ಇದರ ವತಿಯಿಂದ, ಅಂದರೆ ನಾನು ಕೊಡಗಿನ 6 ಜನ 15 ಅಂಶಗಳ ಪ್ರಧಾನಮಂತ್ರಿಗಳ 15 ಅಂಶಗಳ ಪ್ರೋಗ್ರಾಮ್ನ ಕ್ರೈಸ್ತ ಸಮುದಾಯದ ಅಂಗವಾಗಿ ನಾನು ಪ್ರತಿನಿಧಿಸ್ತಾ ಇದ್ದೀನಿ ಕೊಡಗಿನ ಜಿಲ್ಲೆಯಿಂದ. ಅದರ ಮುಖಾಂತರ ಈ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ಈ ವಿಷಯವು ನಿಮಗೆ ತಿಳಿದಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿ ತಾಲೂಕುಗಳಲ್ಲೂ ಕ್ರೈಸ್ತರು ಒಂದು ಜಾಗದಲ್ಲಿ ಸೇರಿ ನಮ್ಮ ಚರ್ಚ್ಗಳಲ್ಲಿ ಯಾವುದಾದ್ರು ಒಂದು ಚರ್ಚನ್ನು ಗುರುತಿಸಿಕೊಂಡು ಆ ಚರ್ಚಲ್ಲಿ ನಾವು ಒಂದು ಅವೇರ್ನೆಸ್ ಕ್ಯಾಂಪನ್ನು ಮಾಡ್ತಿದ್ವಿ, ಒಂದು ಸೆಮಿನಾರ್ನ ಮಾಡ್ತಾ ಇದ್ವಿ. ಎಲ್ಲ ಅಕ್ಕಪಕ್ಕದ ಚರ್ಚ್ಗಳು ಒಂದು ತಾಲೂಕಿನ ಒಂದು ಚರ್ಚಲ್ಲಿ ಸೇರಿಕೊಂಡು ಅಲ್ಲಿ CDC ಮೆಂಬರು ಹಾಗೂ ತಾಲೂಕು ಜಿಲ್ಲಾ ಅಲ್ಪಸಂಖ್ಯಾತರ ವಿಭಾಗದ ಅಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೂ ನಾವು ನಿಮಗೆ ವಿಷಯಗಳನ್ನ ತಿಳಿಸ್ತೀವಿ. ಹೀಗೆ ನಾವು ನಮ್ಮ ಈ ಒಂದು ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ನಿಂದ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಕೇಳ್ತಾ ನಾನು 2 ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೀನಿ, ಸಮಯದ ಅವಕಾಶವಿಲ್ಲದ ಕಾರಣ. ಅತಿ ವಂದನೀಯ ಜೇಮ್ಸ್ ಡೇವಿಡ್ ಡೊಮಿನಿಕ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಧರ್ಮ ಗುರುಗಳೇ, ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ ಇದರ ಪದಾಧಿಕಾರಿಗಳೇ ಮತ್ತು ಈ ಸಭೆಯಲ್ಲಿ ಸೇರಿದಂಥ ಸರ್ವ ಭಕ್ತಾದಿಗಳೇ ಮತ್ತು ಬಂಧು ಮಿತ್ರರೇ, ಇದೊಂದು ವಿಶೇಷವಾದಂಥ ಸಂದರ್ಭ. ಈ ಧರ್ಮ ಕೇಂದ್ರಕ್ಕೆ ನಾನು ಇಲ್ಲಿಯ ಧರ್ಮಕ್ಷೇತ್ರಕ್ಕೆ ಬಂದ ಮೇಲೆ ಧರ್ಮಕ್ಷೇತ್ರದ ಬಿಷಪ್ ಆಗಿ ಬರುವಂತಹದ್ದು ಮೊದಲನೇ ಸಾರಿ. ಆದರೂ ಕೂಡ ಇಲ್ಲಿಗೆ ಬರುವಂತಹದ್ದು ಮೊದಲನೇ ಸಾರಿ ಅಲ್ಲ. ನಾನು ಶಿವಮೊಗ್ಗದ ಧರ್ಮಾಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ನನ್ನನ್ನು ಕರೆದು ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿದ್ದು ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿದಂಥ ನೆನಪುಗಳು ಇನ್ನೂ ಕೂಡ ಇವೆ.
ಆದರೆ ಈ ಸಂದರ್ಭದಲ್ಲಿ ಬೇರೊಂದು ಕಾರ್ಯಕ್ರಮ, ಇನ್ನೊಂದು ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು ಇರುವುದರಿಂದ ನಾನು ಆದಷ್ಟು ಬೇಗ ಇಲ್ಲಿಂದ ತೆರಳಬೇಕಾಗಿದೆ. ಅದಕ್ಕಾಗಿ ಒಂದೇ ಸ್ವಲ್ಪ ಸಮಯದ ಕೆಲವೇ ನಿಮಿಷಗಳ ಸಂದೇಶವನ್ನು ನೀಡಿ ಇಲ್ಲಿಂದ ನಾನು ಮುಕ್ತಾಯಗೊಳಿಸ್ತೇನೆ. ಕ್ರಿಸ್ಮಸ್ ಹಬ್ಬ ಹತ್ತಿರಕ್ಕೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕ್ಯಾರಲ್ ಸಿಂಗಿಂಗ್ ಕಾಂಪಿಟೇಷನ್ ಅನ್ನ ಇಟ್ಟುಕೊಂಡು ಅದರ ಸಂದೇಶವನ್ನು ನೀಡ್ತಾ ಇದ್ದೀರಿ. ಇದು ಹಾಡುವಂತ ಒಂದು ಕಾರ್ಯಕ್ರಮವಲ್ಲ, ಇದು ಪ್ರಭು ಯೇಸು ಕ್ರಿಸ್ತರ ಸಂದೇಶವನ್ನ ನೀಡ್ತಿರುವಂತ ಒಂದು ವಿಶೇಷವಾದಂಥ ಕಾರ್ಯಕ್ರಮವಾಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ ಇದರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ಮೊತ್ತ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಮುಖಾಂತರ ಪ್ರಭು ಯೇಸು ಕ್ರಿಸ್ತರ ನಿಜವಾದ ಪರಿಚಯ ಜನರಿಗಾಗಲಿ ಎಂಬುದಾಗಿ ನನ್ನ ಆಶಯವಾಗಿದೆ. ಪ್ರಿಯರೇ, ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ ಅಂದರೆ ದೇವರು ಮನುಷ್ಯರಾಗಿ ಮನುಷ್ಯರ ಜೊತೆಯಲ್ಲಿ ಜೀವಿಸುವುದಕ್ಕೆ, ವಾಸಿಸುವುದಕ್ಕೆ ಬಂದಂತ ಒಂದು ವಿಶೇಷ ಸಂದರ್ಭ. ಯಾಕೆ ದೇವರು ಮನುಷ್ಯರಾದರು? ಯಾಕೆಂದರೆ ನಾವು ಮನುಷ್ಯರು ದೇವರಂತೆ ಆಗಬೇಕು. ಅವರು ಇಲ್ಲಿಗೆ ಬಂದರು ಯಾಕೆಂದರೆ ನಾವು ಅಲ್ಲಿಗೆ ಹೋಗಿ ಸೇರಬೇಕು. ಆ ಉದ್ದೇಶದಿಂದ ಅವರು ಇಲ್ಲಿಗೆ ಬಂದಂಥವರು. ಹಾಗಾದರೆ ಈ ಸಂದರ್ಭದಲ್ಲಿ ಏನು ಸಂದೇಶವನ್ನು ಕೊಡಲಿ? ನಮಗೆ ಸಂದೇಶವನ್ನು ಕೇಳುವುದಕ್ಕೆ ಒಂದು ಗೋದಲಿ ಇದೆ. ಪ್ರತಿಯೊಂದು ಮನೆಗಳಲ್ಲಿ, ಪ್ರತಿಯೊಂದು ಧರ್ಮ ಕೇಂದ್ರಗಳಲ್ಲಿ ನೀವು ನೋಡ್ತೀರಿ, ಗೋದಲಿಗಳನ್ನು ನಾವು ನಿರ್ಮಿಸ್ತೇವೆ. ಈ ಗೋದಲಿಯೇ ಒಂದು ನಮಗೆ ಸಂದೇಶವಾಗಿದೆ. ಗೋದಲಿ ನೀಡುವಂತಹ ಸಂದೇಶವೇನು? ಗೋದಲಿಯ ಒಳಗೆ ಹೋಗಿ ಒಂದು ಸಾರಿ ಗೋದಲಿಯನ್ನು ವೀಕ್ಷಿಸಿ ನೋಡಬೇಕು. ನಿಜವಾದ ಸಂದೇಶ ಏನು ಎಂಬುದಾಗಿ ತಿಳಿಸ್ತಾ ಇದೆ. ಆ ಗೋದಲಿಯಲ್ಲಿ ಯಾರಿಗೆ ಅವಕಾಶ ಇದೆ, ಯಾರಿಗೆ ಅವಕಾಶ ಇಲ್ಲ? ಇವತ್ತು ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೇವೆ, ನೀವು ಆ ಪಂಗಡಕ್ಕೆ ಸೇರಿದವರು, ಈ ಜಾತಿಗೆ ಸೇರಿದವರು, ಇನ್ನೊಂದು ಧರ್ಮಕ್ಕೆ ಸೇರಿದವರು, ಅಲ್ಪಸಂಖ್ಯಾತರು ಎಂಬುದಾಗಿ ನೀವು ಇಲ್ಲಿಯವರು ಅಲ್ಲ, ನಿಮಗೆ ಬೇರೆ ದೇಶಗಳಿವೆ, ನಿಮ್ಮ ದೇಶಗಳಿಗೆ ಹೋಗಿ ಎಂಬಂತಹ ಸಂದೇಶವನ್ನ ನಾವು ಪದೇ ಪದೇ ಕೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಗೋದಲಿಯು ನಮಗೆ ತಿಳಿಸ್ತಾ ಇದೆ, ಇವನಾರವ ಎಂಬುದಾಗಿ ಕೇಳಬೇಡಿ, ಇವ ನಮ್ಮವ ಎಂಬುದಾಗಿ ಅರಿತು ಪ್ರತಿಯೊಬ್ಬರನ್ನ ನಿಮ್ಮ ಮಗನನ್ನಾಗಿ ನಿಮ್ಮ ಮನೆಗೆ ಸೇರಿಸಿರಿ. ಈ ಸಂದೇಶವು ನಮಗೆ ಈ ಗೋದಲಿಯು ನೀಡ್ತಾ ಇದೆ. ಯಾಕೆಂದರೆ ಗೋದಲಿಯಿಂದ ಯಾರಿಗೂ ಹೊರಗೆ ಹೋಗಿ ಎಂಬುದಾಗಿ ಹೇಳಿಲ್ಲ. ಪ್ರತಿಯೊಬ್ಬರಿಗೂ ಒಂದು ಗೋದಲಿಯಲ್ಲಿ ಅವಕಾಶ ಇದೆ. ಪುಟ್ಟ ಮಗುವಿಗೆ ಅಲ್ಲಿ ಅವಕಾಶ ಇದೆ. ಒಬ್ಬ ವಯಸ್ಸಾದಂಥ ಮುದುಕನಿಗೂ ಅಲ್ಲಿ ಅವಕಾಶ ಇದೆ. ಮಹಿಳೆಯರಿಗೆ ಅಲ್ಲಿ ಅವಕಾಶ ಇದೆ ಗೋದಲಿಯೊಳಗೆ, ಮತ್ತು ಪುರುಷರಿಗೂ ಅವಕಾಶ ಇದೆ. ದೇವರಿಗೆ ಅಲ್ಲಿ ಅವಕಾಶ ಇದೆ, ಮನುಷ್ಯನಿಗೂ ಅಲ್ಲಿ ಅವಕಾಶ ಇದೆ, ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಒಣ ಭೂಮಿಗೂ ಅಲ್ಲಿ ಸ್ಥಳ ಇದೆ, ಮತ್ತು ನೀರಾವರಿಯ ಭೂಮಿಗೂ ಅಲ್ಲಿ ಸ್ಥಳ ಇದೆ. ಆಕಾಶದಲ್ಲಿನ ನಕ್ಷತ್ರಗಳಿಗೂ ಅಲ್ಲಿ ಸ್ಥಳ ಇದೆ. ಭೂಮಿಯಲ್ಲಿ ಬೆಳೆಯುವಂತ ಈ ಕಳೆಗೂ ಕೂಡ ಅಲ್ಲಿ ಸ್ಥಳವಿದೆ. ಯಹೂದ್ಯರಿಗೆ ಅಲ್ಲಿ ಸ್ಥಳ ಇದೆ. ಯಹೂದ್ಯೇತರ ಈ 3 ಮಂದಿ ಅರಸರು ಅಂತೇವೆ, ಯಹೂದ್ಯೇತರರಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಬಡವರಿಗೆ ಅಲ್ಲಿ ಅವಕಾಶ ಇದೆ, ಶ್ರೀಮಂತರಿಗೆ ಅಲ್ಲಿ ಅವಕಾಶ ಇದೆ, ಸಾಮಾನ್ಯ ಜನರಿಗೆ ಅಲ್ಲಿ ಅವಕಾಶ ಇದೆ, ಅರಸರಿಗೂ ಕೂಡ ಅಲ್ಲಿ ಸ್ಥಳವಿದೆ, ಅರಮನೆಗೂ ಅಲ್ಲಿ ಸ್ಥಳ ಇದೆ, ಅರಗಿನ ಮನೆಗೂ ಅಲ್ಲಿ ಸ್ಥಳ ಇದೆ. ವಿಶೇಷವಾದ ಶಿಕ್ಷಣವನ್ನು ಪಡೆದಂತ ಜ್ಞಾನಿಗಳಿಗೆ ಅವಕಾಶ ಇದೆ. ಅಜ್ಞಾನಿಗಳಿಗೆ ಏನೂ ತಿಳುವಳಿಕೆ ಇಲ್ಲದಂತ ಕುರುಬರಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಹಾಗಾದ್ರೆ ಒಂದು ಗೋದಲಿಯು ಏನು ಹೇಳ್ತಾ ಇದೆ ನಮಗೆ? ಗೋದಲಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಯಾರಿಗೂ ಕೂಡ ಹೊರಗಿಟ್ಟಿಲ್ಲ. ಯಾರು ಹೊರಗಿನವರು ಅಂತ ಯಾರೂ ಇಲ್ಲ. ಎಲ್ಲರೂ ನಾವು ಒಂದೇ ಸಮುದಾಯಕ್ಕೆ ಸೇರಿದವರು. ನಾವು ಎಲ್ಲಿದ್ದರೇನು, ನಾವು ಹೇಗಿದ್ದರೇನು, ನಾವು ಮಣ್ಣ ಮನುಜರು. ಭಾಷೆ ಯಾವುದಾದರೇನು, ದೇಶ ಎಂತಿದ್ದರೇನು, ನಾವು ಭಾರತೀಯರು. ಗಂಗೆ ಎಲ್ಲಿ ಹರಿದರೇನು, ತುಂಗೆ ಎಲ್ಲಿ ಹರಿದರೇನು, ನಾಡ ನದಿಗಳೆಲ್ಲವೂ ಒಂದೇ ಅಲ್ಲವೇ?
ರಾಗ ಹೇಗಿದ್ದರೇನು, ತಾಳ ಎಂತಿದ್ದರೇನು, ರಾಗ ತಾಳ ಸೇರಿ ಸಂಗೀತವೇ ಸಂಗೀತವೇ ಎಂಬುದನ್ನು ಕೇಳ್ತಾ ಇದ್ದೇವೆ ನಾವು. ನಿಜವಾಗಿಯೂ ಪ್ರಭು ಯೇಸು ಕ್ರಿಸ್ತರ ಅದು ಸಂದೇಶ. ಪ್ರಭು ಯೇಸು ಕ್ರಿಸ್ತರು ಯಾರನ್ನೂ ಹೊರಗಿಟ್ಟಿಲ್ಲ. ಯಾರೂ ನಿನ್ನನ್ನು ಶಿಕ್ಷಿಸಲಿಲ್ಲವೇ, ನಾನು ಕೂಡ ನಿನ್ನ ಶಿಕ್ಷಿಸಲಾರೆ, ಮನೆಗೆ ಮರಳಿ ಹೋಗು, ಇನ್ನು ಮುಂದಕ್ಕೆ ಪಾಪವನ್ನು ಮಾಡದಿರು ಎಂಬುದಾಗಿ ಮಹಿಳೆಗೆ ಕಳಿಸಿಕೊಟ್ಟಂಥವರು ಅವರನ್ನು ಹೊರಗಿಟ್ಟಿಲ್ಲ, ಅವರನ್ನ ಕೂಡ ಸೇರಿಸಿಕೊಂಡ್ರು. ನಾನು ಬಂದಿರುವುದು ಖಂಡಿಸುವುದಕ್ಕಲ್ಲ, ನಾನು ಬಂದಿರುವುದು ಎಲ್ಲರನ್ನ ಪ್ರೀತಿಸುವುದಕ್ಕೆ ಎಂಬುದಾಗಿ ಹೇಳ್ಕೊಂಡಂತ ಪ್ರಭು ಯೇಸು ಕ್ರಿಸ್ತರು ಎಲ್ಲರನ್ನ ಜೊತೆಯಲ್ಲಿರಿಸಿ ಎಲ್ಲರ ಜೊತೆಯಲ್ಲಿ ಬಾಳಿದಂತ ಈ ವ್ಯಕ್ತಿ ವಿಶೇಷವಾದ ವ್ಯಕ್ತಿ, ವಿಶಿಷ್ಟವಾದ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಹಾಗಾದರೆ ಪ್ರಿಯರೇ, ಕೆಲವೇ ವಾರಗಳಲ್ಲಿ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂತ ಈ ವರ್ಷ ನಮಗೆ ಜುಬಿಲಿ ವರ್ಷವಾಗಿದೆ. ಯಾರ ಜುಬಿಲಿ? ಪ್ರಭು ಯೇಸು ಕ್ರಿಸ್ತರ ಜನನ ಜುಬಿಲಿ ಅದು. ಈ ಜುಬಿಲಿ ವರ್ಷದಲ್ಲಿ ಅವರು ನೀಡುವಂತ ಸಂದೇಶ, ನಾವೆಲ್ಲರೂ ಒಂದಾಗಿ ಬಾಳ್ಬೇಕು, ನಾವೆಲ್ಲರೂ ಒಂದಾಗಿ ಬಾಳ್ಬೇಕು, ನಮ್ಮಲ್ಲಿ ಒಗ್ಗಟ್ಟು, ನಮ್ಮಲ್ಲಿ ಐಕ್ಯತೆ, ನಮ್ಮಲ್ಲಿ ಅನ್ಯೋನ್ಯತೆ ಬೆಳೆಯಬೇಕು. ಇದು ಅವರು ನೀಡ್ತಿರುವಂತಹ ಈ ಸಂದೇಶ. ಈ ಸಂದೇಶವನ್ನ ಕಾರ್ಯರೂಪಕ್ಕೆ ತರುವಂತಹ ಈ ಹಂತದಲ್ಲಿ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದೆ. ಎಲ್ಲರನ್ನ ಜೊತೆಗಿರಿಸಿ, ಎಲ್ಲರನ್ನ ಸೇರಿಸಿ ಈ ಒಂದು ಉತ್ಸವವನ್ನ ಅರ್ಥಭರಿತವನ್ನಾಗಿ ಮಾಡಿಸುವುದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಕರೆ ನೀಡಿದಂಥ, ಆಮಂತ್ರಿಸಿದಂಥ ರೋಮನ್ ಕ್ಯಾಥಲಿಕ್ ಅಸೋಸಿಯೇಷನ್ನ ಸರ್ವ ಪದಾಧಿಕಾರಿಗಳಿಗೆ ನಾನು ವಂದಿಸ್ತಾ ಮತ್ತು ನನ್ನನ್ನು ಇಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದಂಥ ಧರ್ಮಗುರುಗಳನ್ನು ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಮೊದಲೆಲ್ಲ ನಮಗೆ ಒಂದು 20ನೇ ತಾರೀಕು, ಡಿಸೆಂಬರ್ 20ನೇ ತಾರೀಕು ಬರುವಾಗ ಒಂದು ಕ್ರಿಸ್ಮಸ್ ಫೀಲ್ ಬರ್ತಾ ಇತ್ತು. ಈಗ ಡಿಸೆಂಬರ್ 1ನೇ ತಾರೀಕು ಬರುವಾಗಲೇ ಒಂದು ಕ್ರಿಸ್ಮಸ್ ಫೀಲ್ ಶುರುವಾಗ್ತಾ ಇದೆ. ಪ್ರಪಂಚದ ಎಲ್ಲ ಕಡೆ ಕ್ರಿಸ್ಮಸ್ ಅನ್ನ ಆಚರಿಸುವ ಒಂದು ಮೂಡ್ನಲ್ಲಿ ಇದ್ದಾರೆ ಇಡೀ ಪ್ರಪಂಚದ ಜನರು. ನನಗೆ ಕೊಡಗಿಗೆ ಬಂದು ಕೊಡಗಿನ ಜನರೊಂದಿಗೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುವುದು ತುಂಬಾ ಸಂತೋಷ. ಇತ್ತೀಚೆಗೆ ನಮ್ಮ ಸಚಿವರಾದಂತಹ ಎಸ್ ಪೊನ್ನಣ್ಣವರನ್ನ ಸ್ವಾಗತಿಸಲು ನಾವೊಂದು ಸಮಾರಂಭವನ್ನ ಏರ್ಪಡಿಸಿದ್ದು. ಅದರಲ್ಲಿ ಕೂಡ ಭಾಗವಹಿಸಲಿಕ್ಕೆ ನನಗೆ ಅವಸರ ಸಿಕ್ತು. ಇದು ಈ ಒಂದು ತಿಂಗಳಲ್ಲಿ 2ನೇ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಆ 2ರಲ್ಲೂ ಭಾಗವಹಿಸಲು ನನಗೆ ಅವಸರ ಸಿಕ್ಕಿದೆ. ನನಗೆ ತುಂಬಾ ಸಂತೋಷ. ನನಗೆ ಸಂತೋಷ ಏನಂದ್ರೆ, ನಮ್ಮ ಕೊಡಗಿನ ಕ್ರೈಸ್ತ ಸಮೂಹವು ಒಗ್ಗಟ್ಟಾಗಿ ಬಂದು ಎಲ್ಲರೂ ಒಟ್ಟಿಗೆ ಬಂದು ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನಾವು ಎಲ್ಲೇ ನೋಡಿದ್ರು ಕ್ರೈಸ್ತ ಧರ್ಮದಲ್ಲೇ ಆಗಲಿ, ಇಡೀ ಪ್ರಪಂಚದಲ್ಲೇ ಆಗಲಿ, ನಾವು ವಿಭಜನೆಗಳನ್ನ ಕಾಣುವಂತಹ ಒಂದು ಕಾಲ ಇದು. ಅದನ್ನೆಲ್ಲ ಮರೆತು ನಮ್ಮ ಕೊಡಗಿನ ಜನ ಒಟ್ಟಾಗಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ. ತುಂಬಾ ಸಂತೋಷ. ಇದರ ಹಿನ್ನೆಲೆಯಲ್ಲಿ ನನಗೆ ತಿಳಿದಿರುವ ಹಾಗೆ ಒಳ್ಳೆ ಗಟ್ಟಿಮುಟ್ಟಾದಂತಹ ಅಥವಾ ಒಳ್ಳೆ ವಿಲ್ ಪವರ್ ಇರುವಂತಹ ನಾಯಕರುಗಳಿದ್ದಾರೆ. ಹಲವಾರು ಜನರು ನಾಯಕರುಗಳು ವೇದಿಕೆಯಲ್ಲಿದ್ದಾರೆ. ಹಾಗೂ ವೇದಿಕೆ ಹೊರಗಡೆ ನಿಂತು ಕೆಲಸ ಮಾಡುವವರು ಹೆಚ್ಚು ಮಂದಿ ಜನ ಇದ್ದೀರಾ. ನಾನು ಹೇಳಲು ಇಷ್ಟಪಡೋದೇನೆಂದ್ರೆ, ಒಂದು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವಾಗ ನಮ್ಮ ಕ್ರಿಸ್ಮಸ್ನ ಕೇಂದ್ರವಾಗಿರುವುದು ಯೇಸು ಸ್ವಾಮಿ. ಜೀಸಸ್ ಶುಡ್ ಬಿ ದ ಸೆಂಟರ್ ಆಫ್ ಕ್ರಿಸ್ಮಸ್. ನಾನು ಈ ಹೊರದೇಶಗೆಲ್ಲ ಹೋಗ್ತಾ ಇದ್ದೆ ಇತ್ತೀಚೆಗೆ. ಅಲ್ಲಿ ಎಲ್ಲ ಕ್ರಿಸ್ಮಸ್ ತುಂಬಾ ವಿಜೃಂಭಣೆಯಿಂದ ಆಚರಿಸಲು ಶುರು ಮಾಡಿದ್ದಾರೆ. ಆದರೆ ಜೀಸಸ್ ಎಂಬ ಪದವನ್ನ ನಮಗೆ ಕಾಣಲು ಸಾಧ್ಯವಾಗ್ತಾ ಇಲ್ಲ. ಅಮೆರಿಕದಲ್ಲೂ ಮತ್ತು ಇತರ ಏರಿಯಾಗಳಲ್ಲಿ ಜನರು ಒಟ್ಟಾಗಿ ಬಂದು ವಿ ಡೋಂಟ್ ವಾಂಟ್ ಕ್ರಿಸ್ಮಸ್ ವಿತೌಟ್ ಜೀಸಸ್ ಎಂಬ ಸ್ಲೋಗನ್ಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಹಲವಾರು ಯುವಕರು. ಆದರೆ ನಮ್ಮಲ್ಲಿ ನಮ್ಮ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಯೇಸು ಸ್ವಾಮಿಯನ್ನೇ ನೀವು ಕೇಂದ್ರದಲ್ಲಿ ಕುಳಿಸಿದ್ದೀರಾ ಎಂಬುದೇ ನಮಗೆ ಹೆಚ್ಚಾಗಿ ಹೆಮ್ಮೆ ತರುವಂತಹ ಒಂದು ವಿಷಯ. ಈಗ ನಮ್ಮ ಇಲ್ಲಿ ನಿರ್ದೇಶಕರು ಇವರು ಹೇಳ್ತಾ ಇರುವಂತಹ ಕೆಲವು ಕಾರ್ಯಗಳು, ನಮ್ಮ ಈ ಕಾರ್ಯಕ್ರಮದ ಡೈರೆಕ್ಟರ್ ಅಥವಾ ಪ್ರಾಂಪ್ಟರ್ ಹೇಳ್ತಾ ಇದ್ದಂತಹ ಕಾರ್ಯ, ಸುಮನಸ್ಸಿರುವವರಿಗೆ ಸಮಾಧಾನ,
ಇದೇ ಕ್ರಿಸ್ಮಸ್ನ ಸಂದೇಶ. ನಾನು ನೋಡುವಾಗ ಕ್ರಿಸ್ಮಸ್ನ ಸಂದೇಶ ಈ ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿದ ನೀವೇ ಕೊಟ್ಟಿದ್ದೀರಾ, ಹಲವಾರು ಜನರಿಗೆ ಸಹಾಯ ಮಾಡಿದ್ದೀರಾ. ಇದು ಒಂದು ಚಿಕ್ಕ ಸಂಘಟನೆ ಒಟ್ಟಿಗೆ ಬಂದು ಒಂದು ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮಲ್ಲಿ ಕಷ್ಟಪಡುವಂತಹ ಜನರನ್ನ ನೆನೆಸ್ಕೊಳ್ಳಿಕ್ಕೆ ನೀವು ತೋರಿಸಿದಂತಹ ಆ ಮನಸ್ಸೇ ಈ ಕ್ರಿಸ್ಮಸ್ಸಿನ ದೊಡ್ಡ ಸಂದೇಶ. ಈ ಎಲ್ಲಾ ಸಂಘಟನೆಗಳು ಪ್ರತಿಯೊಂದು ವ್ಯಕ್ತಿಯು ಯೇಸು ಸ್ವಾಮಿಯನ್ನ ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಸಂಘಟನೆಗಳಲ್ಲಿ ಅದರ ಮುಖ್ಯ ವ್ಯಕ್ತಿಯಾಗಿ ನಾವು ಕಂಡು ಅವರ ನಿರ್ದೇಶದ ಪ್ರಕಾರ ನಾವು ಮುನ್ನಡೆಯಬೇಕು ಎಂಬುದೇ ಹಂಬಲ. ಯಾವುದೇ ಸಂಘಟನೆ ಆಗಲಿ, ಯಾವುದೇ ಕಾರ್ಯಕ್ರಮಗಳಾಗಲಿ, ನಮ್ಮಲ್ಲಿ ಹಲವಾರು ಜನರು ನಾಯಕರುಗಳಿರ್ತೀರ. ಯೇಸು ಸ್ವಾಮಿಯ ನಿರ್ದೇಶವನ್ನು ವಹಿಸುವಂತಹ ನಾಯಕರುಗಳು ಮುಂದೆ ಬಂದು ನಮಗೆ ಒಂದು ಒಳ್ಳೆಯ ಬೆಂಬಲವನ್ನ ಕೊಡೋದು, ಹಲವಾರು ಜನರ ಬೆಂಬಲವು ಅವರಿಗೆ ಸಿಗುತ್ತೆ. ಇಂತಹ ಕಾರ್ಯಗಳು, ಇತರ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತಹ ಕಾರ್ಯಗಳು ನೀವು ಮಾಡುವಾಗ ದೇವರ ಒಂದು ಮೆಚ್ಚುಗೆ ಕೂಡ ಇರುತ್ತೆ. ಮಿಸ್ಟರ್ ರಾಬಿನ್ ಅವರು ನನಗೆ ಫೋನ್ ಮಾಡಿ, ಫಾದರ್, ನಾವು ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ, ಇಷ್ಟು ಜನರಿಗೆ ಸಹಾಯ ಮಾಡ್ತಾ ಇದ್ದೀವಿ ಎಂಬ ವಿಷಯವನ್ನ ತಿಳಿಸುವಾಗ ನನಗೆ ತುಂಬಾ ಸಂತೋಷವಾಯಿತು. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಹೆಚ್ಚು ಸಹಾಯ ಮಾಡಲು ಸಾಧ್ಯವಾಗದೆ ಹೋದರೂ ಕೂಡ ನನ್ನ ಸ್ನೇಹಿತರು ರಾಬಿನ್ ಅವರು ನನ್ನ ಜೊತೆ ಜೂನಿಯರ್ ಆಗಿ ಕ್ಯಾಟೆಕಿಸಮ್ ಕ್ಲಾಸಿಗೆಲ್ಲ ನಾವು ಒಟ್ಟಿಗೆ ಹೋಗ್ತಾ ಇದ್ದೋ. ಎನಿಥಿಂಗ್, ನಾನು ಸೆಂಟ್ ಜಾನ್ಸ್ ವೈದ್ಯಕೀಯ ಆಸ್ಪತ್ರೆಯಲ್ಲಿ, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ನಾನು ಸಹ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೊಡಗಿನಿಂದ ಹಲವಾರು ಜನರು ಅಲ್ಲಿ ಕಾಯಿಲೆಯ ಹಿನ್ನೆಲೆಯಲ್ಲಿ ಬರುವಂತಹ ಸನ್ನಿವೇಶಗಳು ಇದೆ. ಯಾರೇ ಇದ್ದರೂ ರಾಬಿನ್ ಮುಖಾಂತರ ಅಥವಾ ಇಲ್ಲಿರುವಂತಹ ನಾಯಕರುಗಳ ಮುಖಾಂತರ ಅಥವಾ ಯಾರೇ ಮುಖಾಂತರವಾಗಲಿ ಅಥವಾ ನೇರವಾಗಿ ನಮಗೆ ತಿಳಿಸಿದರೆ ನನ್ನಿಂದ ಆಗುವಂತಹ ಸಹಾಯ ನಾನು ಕೂಡ ನಿಮಗೆ ಮಾಡಲು ತಯಾರಿದ್ದೀನಿ. ವೈಸ್ ಮ್ಯಾನ್ ಕ್ಲಬ್ ಅವರು ಇವತ್ತು ಮಾಡಿದಂತಹ ಒಂದು ಒಳ್ಳೆ ಕಾರ್ಯ, ಅವರಿಗೂ ಕೂಡ ಒಂದು ದೊಡ್ಡ ನಮಸ್ಕಾರ. ಕೆಲವು ಜನರು ನನಗೆ ಪರಿಚಯ ಇದೆ, ಕೆಲವು ಜನರು ನಾವು ಕೈ ಜೋಡಿಸಿದ್ದೀವಿ ಒಟ್ಟಿಗೆ. ಬೆಳಿಗ್ಗೆ ಅವರನ್ನ ಭೇಟಿಯಾದಾಗ ಅವರು ನಾವು ಪರರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಎಂಬ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ನಾವು ಕುಳಿತಿದ್ದೋ. ಇದರ ಮುಖ್ಯ ಅರ್ಥವೇನೆಂದ್ರೆ, ಕ್ರೈಸ್ತ ಧರ್ಮದವರು ನಾವು ಒಟ್ಟಿಗೆ ಬರುವಾಗ ನಾವು ಇತರರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಯಾವ ರೀತಿ ನಮ್ಮ ಸಂಘಟನೆಗಳನ್ನ ಬೆಳೆಸಬೇಕು ಎಂಬುದನ್ನು. ಪ್ರಿಯರೇ, ನಮ್ಮ ಇಲ್ಲಿ ನಾಯಕತ್ವವನ್ನು ವಹಿಸುವಂತಹ ವ್ಯಕ್ತಿಗಳಿಗೆ ನಿಮ್ಮ ಬೆಂಬಲ ಕೊಟ್ಟು ಕರ್ನಾಟಕದಲ್ಲಿ, ಭಾರತದಲ್ಲಿ ನಮ್ಮ ಶಬ್ದವು ಕೂಡ ಹೊರಬರುವ ಹಾಗೆ ನೀವು ದಯವಿಟ್ಟು ಒಗ್ಗಟ್ಟಾಗಿ ನಿಂತು, ಜೊತೆಗೆ ನಿಂತು ಬೆಂಬಲ ಕೊಟ್ಟು ನಾವು ಈ ಭಾರತದಲ್ಲಿ ಹೆಚ್ಚು ಕಾರ್ಯಗಳನ್ನ ನಮಗೆ ಗಳಿಸಲು ಸಾಧ್ಯವಾಗುತ್ತೆ, ಹೆಚ್ಚು ಕಾರ್ಯಗಳನ್ನು ನಮಗೆ ಮಾಡಲು ಸಾಧ್ಯವಾಗುತ್ತೆ. ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ನಿಮ್ಮೆಲ್ಲರ ಕ್ರಿಸ್ಮಸ್ ಶುಭವಾಗಿರಲಿ, ಸಂತೋಷಕರವಾಗಿರಲಿ. ಎಲ್ಲರೂ ಒಳ್ಳೆಯ ನಗು ಮುಖದಲ್ಲಿ ಸಂತೋಷದಿಂದ ಈ ಕ್ರಿಸ್ಮಸ್ ಅನ್ನ ಆಚರಿಸಲು ದೇವರು ನಿಮಗೆ ಕೃಪೆಯನ್ನ ಕೊಡಲಿ ಅಂತ ಭಗವಂತನಲ್ಲಿ ಬೇಡುತ್ತೇನೆ. ಗಾಡ್ ಬ್ಲೆಸ್ ಯು ಆಲ್. ಈ ಶುಭ ದಿನದಲ್ಲಿ ನನಗೂ ಇಲ್ಲಿ ಒಂದು ನಿಮ್ಮ ಜೊತೆ ಇರಕ್ಕೆ ಅವಕಾಶ ಕೊಟ್ಟಿರುವ ಸನ್ಮಾನ್ಯ ವಿಕಾರ್ ಫಾದರ್ ಡೊಮಿನಿಕ್ ಮತ್ತೆ ನನ್ನ ಫ್ರೆಂಡ್ ಮಿಸ್ಟರ್ ರೋಬಿನ್, ಫಾದರ್ ಫ್ರಾನ್ಸಿಸ್, ಫಾದರ್ ಸ್ಯಾಮ್, ಫಾದರ್ ಮ್ಯಾನುವಲ್, they all came to me to Bangalore to invite for this function. In fact, as a party delegate, I am in charge of Kodagu as a General Secretary, Karnataka Pradesh Congress Committee. It's almost 6 to 8 months now, but this is the first church function I am attending. I am very proud of that. In fact, it's a ray of love and hope what you all gave it to me. So I especially thank all of you for that. It's Christmas, and as Father Tony rightly said, Jesus Christ should live in us. Christmas is changing into a mere celebration, in fact. That should never happen.
we all belongs to a community which is rightly and richly spreading love and hope to the other people who are along with us. They must be from different caste, different creed. We were taught to give service, and our forefathers, they are the one who have spread education across India. They are the one who built hospitals, who built the health sector, and we all should be proud of that. In this occasion, I would like to give you a short story. Most of you must be heard of that. ನಮ್ಮ ವೀರಾಜಪೇಟೆಯಲ್ಲಿ ಒಂದು ಸಣ್ಣ ಊರಲ್ಲಿ ಒಂದು ಫ್ಯಾಮಿಲಿ, ತಂದೆ ತಾಯಿ ಇಬ್ರು ಮಕ್ಕಳು. ಡೈಲಿ ಈವ್ನಿಂಗ್ ದಿಸ್ ಫಾದರ್, I am taking Virajpet as an example because this is a place of love and affection. So I take Virajpet as an example. He used to light a small lantern in the evening. One fine day, his son is asking, "Father, we are living besides a coffee estate. ಈ ಒಂದು ಸಣ್ಣ ಬೆಳಕಿನಲ್ಲಿ ಇದು we cannot give light to the estate, or we cannot light our home till tomorrow morning. But you are daily lighting this lantern." He said, "Son, we are living in a lonely place. If some passerby comes and see this light and he comes to us, we may be able to help him." The same thing happened. One night, while they were about to sleep, an old man came and knocked the door. When the father opened the door, this old man was hurt. He was full of blood and all. They invited him to the house. They took care of him. They wiped his blood. ಅವ್ರಿಗೊಂದು ಒಳ್ಳೆ ಒಂದು ಜಾಗ, ಊಟ ಎಲ್ಲ ಕೊಟ್ಟು ಅಲ್ಲೇ ವಾಸ ಮಾಡೋಕೆ ಒಂದು ಜಾಗ ಕೊಟ್ಟು. The next day, while he was about to go, he called his father, and he was very thankful that because of you, I got my life saved. The father called the son and told him, "See, this man is thanking us just because of that small lantern. That lantern brought him here, and we were able to save his life." In this season, ನಾವೆಲ್ಲರೂ ಒಬ್ಬ ಸಣ್ಣ ಲ್ಯಾಂಟರ್ನ್ ಆಗಿ ನಮ್ಮ ಸುತ್ತ ಮತ್ತು ಇರುವವರೆಗೂ ವಿ ಶುಡ್ ಸ್ಪ್ರೆಡ್ ರೇ ಆಫ್ ಲೈಟ್ ಅಂಡ್ ಹೋಪ್. ಇಷ್ಟೊಂದು ಹೇಳಿ ನಂದು 2 ಮಾತು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಹಿಸಿ. ಒಬ್ಬ ವ್ಯಕ್ತಿಯ ಕೆಲಸ ಅವನ ಭರವಸೆಯಷ್ಟೇ ಒಳ್ಳೆಯದಾಗಿರುತ್ತದೆ ಮತ್ತು ಅವನ ಭರವಸೆ ಅವನ ಮೌಲ್ಯಗಳಷ್ಟೇ ಒಳ್ಳೆಯದಾಗಿರುತ್ತದೆ. ನಾನು ಈ ಗುಂಪಿನ ನೇತೃತ್ವ ವಹಿಸಿದಾಗ ಏನಾದರೂ ದೃಢವಾದ, ಸ್ಪಷ್ಟವಾದ ಹಾಗೂ ನಿಮ್ಮ ವಿಶ್ವಾಸಕ್ಕೆ ತಕ್ಕುದಾದಂಥ ನಿರ್ಮಿಸುವುದಾಗಿ ಭರವಸೆ ನೀಡಿದ್ದೆ. ನಮ್ಮ ಮೌಲ್ಯವೇನೆಂದರೆ ನಾವು ಉಳಿಸುವ ಪ್ರತಿ ರೂಪಾಯಿಯ ಕೇವಲ ಖಾತೆ ಪುಸ್ತಕದಲ್ಲಿ ಬರೆಯಲ್ಪಡೋದಕ್ಕಿಂತ ಹೆಚ್ಚಿನ ಉದ್ದೇಶಕ್ಕಾಗಿ ಬಳಸಲ್ಪಡಬೇಕು. ಆ ಕೆಲಸ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಯಶಸ್ವಿಯಾಗಿದೆ. ಆಚರಿಸಲು ಮಾತ್ರವಲ್ಲ, ವಿಶೇಷವಾಗಿ ನಾವೆಲ್ಲರೂ ಏನನ್ನಾದರೂ ತ್ಯಾಗ ಮಾಡಿದ್ದರಿಂದ ಬಂದಿರುವ ಉಳಿತಾಯ ನಮ್ಮಲ್ಲಿದೆ ಎಂಬುದರಿಂದ ನಾವು ಇಲ್ಲಿ ಇದ್ದೇವೆ. ಆದರೆ ಸಭೆಗಳು ಮತ್ತು ವರದಿಗಳನ್ನು ದಾಟಿ ನೋಡಬೇಕಾದ ಸಮಯ ಒಬ್ಬ ವ್ಯಕ್ತಿಗೆ ಬರುತ್ತದೆ. ಇದನ್ನು ನಾವು ಏಕೆ ಮಾಡುತ್ತೇವೆ ಎಂಬ ನಿಜವಾದ ಕಾರಣವನ್ನು ನಾವು ನೆನಪಿಡಲೇಬೇಕು. ಕೇವಲ ಹಣವನ್ನು ಉಳಿಸಲು ನಮ್ಮ ನಂಬಿಕೆಯು ನಮಗೆ ಹೇಳುವುದಿಲ್ಲ. ನಾವು ಅರ್ಥ ಮಾಡಿಕೊಳ್ಳಲು ಕಷ್ಟಕರವಾದ ಯುದ್ಧಗಳನ್ನು ನಡೆಸುತ್ತಿರುವ, ಬಳಲುತ್ತಿರುವ ಜನರ ಕಡೆಗೆ ಕಾಳಜಿಯ ಸಂಪರ್ಕಗಳನ್ನು ನಿರ್ಮಿಸಲು ಅದು ನಮಗೆ ಹೇಳುತ್ತದೆ. ಈ ಹಣ ನಿಜವಾದ ಅತ್ಯಂತ ಪವಿತ್ರ ಉದ್ದೇಶ ಕೊಠಡಿಯಲ್ಲಿ ಚರ್ಚಿಸಲ್ಪಡುವ ಅಥವಾ ಸಹಾಯ ಮಾಡಲು ಮರೆಯಬಹುದಾದ ಭವಿಷ್ಯಕ್ಕಾಗಿ ಉಳಿಸಲ್ಪಡುವುದು ಅಲ್ಲ ಎಂದು ನಾನು ಅರಿತುಕೊಂಡಿದ್ದೇನೆ. ನಿಜವಾದ ಉದ್ದೇಶವು ಇಲ್ಲಿಯೇ ಇದೀಗ
ಇಂದು ಸಹಾಯದ ಅಗತ್ಯವಿರುವ ನೇರವಾಗಿ ನೀಡಲ್ಪಡುತ್ತದೆ. ಆದ್ದರಿಂದ ನಿಮ್ಮ ಅಧ್ಯಕ್ಷನಾಗಿ ಮತ್ತು ನೀವು ನನಗೆ ನೀಡಿರುವ ವಿಶ್ವಾಸವನ್ನು ಗೌರವಿಸುವ ಸಲುವಾಗಿ ನಮ್ಮ ಗುಂಪಿನ ಉಳಿತಾಯವನ್ನು ಪ್ರತಿಯೊಂದು ರೂಪಾಯಿಯನ್ನು ಇದೀಗ ನಮ್ಮಲ್ಲಿಯೇ ಕ್ಯಾನ್ಸರ್ ಮತ್ತು ಇತರ ಗಂಭೀರ ರೋಗಗಳ ವಿರುದ್ಧ ಹೋರಾಡುತ್ತಿರುವ ಈ ಧೀರ ಜನರಿಗೆ ನೇರವಾಗಿ ನೀಡುವಂತೆ ನಿರ್ದೇಶಿಸಿದ್ದೇನೆ. ಇನ್ಫ್ಯಾಕ್ಟ್ ಈ ಭಾಷಣವನ್ನು ನಾವು ನಮ್ಮ ಚಾರಿಟಿ ಇವೆಂಟ್ ಮಾಡೋಕ್ಕಿಂತ ಮುಂಚೆ ಮಾಡಬೇಕಿತ್ತು. ಧರ್ಮಾಧ್ಯಕ್ಷರಿಗೆ ಸಮಯದ ಕೊರತೆ ಇದರಿಂದ ಆವಾಗ ಮಾಡೋದಿಲ್ಲ, ಇವಾಗ ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ಆವಾಗ ಹೇಳಬೇಕಿತ್ತು ಇದನ್ನು. ಇದು ಯಾವುದೇ ಸಮಿತಿಯ ನಿರ್ಧಾರವಲ್ಲ, ಇದು ನಮ್ಮ ಆತ್ಮಸಾಕ್ಷಿಯ ನಿರ್ಧಾರ. ಇದು ದಯೆಯ ಕ್ರಿಯೆ. ದಯೆ ಮೊದಲು ಬರಬೇಕು ಎಂಬುದನ್ನು ಜಗತ್ತು ಸಾಮಾನ್ಯವಾಗಿ ಮರೆತು ಹೋಗುವ ಕಾರಣ ಇದು ಇಂದು ಅಗತ್ಯವಾಗಿದೆ. ನಿಮ್ಮ ಪ್ರಾರ್ಥನೆಗಳಿಗಾಗಿ, ಅವರಿಗಾಗಿ ಮತ್ತು ನಮ್ಮೆಲ್ಲರಿಗಾಗಿ ನಿಜವಾಗಿಯೂ ಮುಖ್ಯವಾದುದನ್ನು ನಾವು ಎಂದಿಗೂ ಮರೆಯದಿರಲಿ ಎಂಬುದಕ್ಕಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ. ಮೊಟ್ಟ ಮೊದಲಿಗೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸುವುದು ಅಷ್ಟು ಸುಲಭವಲ್ಲ. ಅಂದರೆ ನಮ್ಮ ಕ್ರೈಸ್ತ ಸಮುದಾಯ ಯುವ ಜನರ ಸಂಘಟನೆಯ ಶಕ್ತಿ ಎಷ್ಟಿದೆ ಎಂಬುದು ಇದರಲ್ಲಿ ಗೊತ್ತಾಗ್ತದೆ. ಆದ್ದರಿಂದ ಎಲ್ಲರ ಪರವಾಗಿ ನಮ್ಮ ಕಥೋಲಿಕ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಸಂತ ಅನ್ನಮ ದೇವಾಲಯದ ಎಲ್ಲ ಸದಸ್ಯರಿಗೆ ಮತ್ತು ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಜೇಮ್ಸ್ ಅವರ ಜೊತೆ ಜೋಡಿಸಿದ ಸರ್ವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಕಂಗ್ರಾಚ್ಯುಲೇಷನ್ಸ್. ಈ ಒಂದು ಹಬ್ಬ ಅಥವಾ ಇವತ್ತು ನಿಜವಾದ ಹಬ್ಬ ಈ ಒಂದು ಧರ್ಮ ಕೇಂದ್ರದಲ್ಲಿ ಇಡೀ ಕೊಡಗಿನ ಕ್ರೈಸ್ತ ಬಾಂಧವರು ಒಂದಾಗಿ ಸೇರಿ ನಾವು ದೇವರನ್ನು ಸ್ತುತಿಸಿ ಹಾಡಿದ್ದೇವೆ. ದೇವರು ನೋಡಿ ಎಷ್ಟೊಂದು ಪ್ರೀತಿಯುಳ್ಳ ದೇವರು. ಮೊದಲು ತಂದೆಯಾದ ದೇವರು ತನ್ನ ಪುತ್ರ ಯೇಸು ಕ್ರಿಸ್ತರನ್ನು ನಮಗೆ ನೀಡಿದರು. ಅವರನ್ನು ಪಡೆದ ನಾವು ಇತರರಿಗೆ ನೀಡಬೇಕಂತ ರಾಬಿನ್ ಅವರು ಒಂದು ಆದರ್ಶವನ್ನು ಇಡೀ ಕ್ರೈಸ್ತ ಸಮುದಾಯಕ್ಕೆ ತೋರಿಸಿಕೊಟ್ಟಿದ್ದಾರೆ. ಕ್ರಿಸ್ಮಸ್ ಹಬ್ಬ ಎನ್ನುವುದು ಆಚರಣೆ ನನ್ನ ಜೊತೆ ಮಾತ್ರ ಇರಬಾರದು, ನನ್ನ ಜೊತೆ ಕಷ್ಟದಲ್ಲಿರುವ ಇನ್ನೊಬ್ಬ ನನ್ನ ಸಹೋದರನಿಗೆ ನೆರವಾಗುವುದೇ ಅತ್ಯುತ್ತಮವಾದ ಕ್ರಿಸ್ಮಸ್. ಆದ್ರಿಂದ ಇಂತಹ ಒಂದು ಕ್ರಿಸ್ಮಸ್ ಅನ್ನು ಆಚರಿಸಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಯಾಕಂದ್ರೆ ಅದು ಸಣ್ಣ ಪ್ಯಾರಿಶ್ ಇರಬಹುದು, ಇನ್ಸ್ಟಿಟ್ಯೂಷನ್ ಇರಬಹುದು, ನಿಮ್ಮದೇ ಆದ ಒಂದು ಪ್ರತಿಭೆಯನ್ನು ನೀವು ತೋರಿಸಿದ್ದೀರಿ. ದಯಾಮಯ ದೇವರು ನಿಮ್ಮ ಪ್ರತಿಭೆಯನ್ನು ಆಶೀರ್ವದಿಸಲಿ. ಎಲ್ಲಿದ್ದರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮುದಾಯ, ನಮ್ಮ ಮಕ್ಕಳು ಮೇಲೆ ಬರಲಿ. ಓದುವಿಕೆಯಲ್ಲಿ, ಹಾಡುವಿಕೆಯಲ್ಲಿ, ಐಕ್ಯತೆಯಲ್ಲಿ, ಪ್ರೀತಿಯಲ್ಲಿ ಮತ್ತು ಇತರರಿಗೆ ದಾನ ಧರ್ಮ ಮಾಡೋದ್ರಲ್ಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. Service Director for India area by God's grace, and I am proud to have inaugurated the renal care project today in Virajpet. I should thank Robin to have invited me for this function, and I am from Kunnur. By God's grace, every Tuesday I feed around 100 people in Anthony's Church, and I have completed 255 consecutive weeks. It's almost 5 years now. So I am proud to do some service for the society, and I hope I'll be able to do more. Merry Christmas and Happy New Year to you all. Thank you. ಹಲವಾರು ವರ್ಷಗಳಿಂದ ಅಂತ ಹೇಳಿದ್ರೆ ಒಂದು 14 ವರ್ಷಗಳ ಹಿಂದೆ ಕೊಡಗು ಜಿಲ್ಲೆಯಲ್ಲಿ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಸೋಮವಾರಪೇಟೆ ಭಾಗದಲ್ಲಿ ಜನ್ಮ ತಾಳಿ ಇದೀಗ 14 ವರ್ಷ ತಂದಿದೆ. ಈ ಒಂದು ಸಂಸ್ಥೆ ಹಲವಾರು ಜನಪ್ರಿಯ ಕೆಲಸಗಳನ್ನು ಮಾಡಿಕೊಂಡು ಬಂದಿರೋದು ಎಲ್ಲರಿಗೂ ತಮ್ಮ ಗಮನಕ್ಕೆ ಇದೆ ಅಂತ ನನ್ನ ಭಾವನೆ. ಅಲ್ಲದೆ ಕಳೆದ 14 ವರ್ಷಗಳಿಂದ ಕೊಡಗಿನ ಹಲವು ಭಾಗಗಳಲ್ಲಿ ಒಂದು ಕ್ರೀಡಾಕೂಟವನ್ನು ಆಚರಿಸುವ ಮೂಲಕ ಕೊಡಗಿನ ಕ್ರೈಸ್ತ ಬಾಂಧವರನ್ನು ಒಂದೇ ವೇದಿಕೆಯಲ್ಲಿ ತರುವಂಥ ಒಂದು ಕೆಲಸವನ್ನು ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ. ಅಲ್ಲದೆ ಹಲವಾರು ವೈದ್ಯಕೀಯ ವಿಚಾರಗಳಿಗಿರ್ಬೋದು. ಇದೇ ವಿರಾಜಪೇಟೆಯಲ್ಲಿ ಒಂದು ಘಟನೆ ನಡೆದಿತ್ತು. ಕಳೆದ ಹಲವಾರು ವರ್ಷಗಳ ಹಿಂದೆ ಒಂದು ಲಾಕಪ್ ಡೆತ್ ಕೇಸ್ ಕೂಡ ನಡೀತಿತ್ತು. ಆ ಸಮಯದಲ್ಲೂ ಕೂಡ ರೋಮನ್ ಕ್ಯಾಥೋಲಿಕ್ನ ಪದಾಧಿಕಾರಿಗಳು ಈ ಒಂದು ವಿಚಾರವನ್ನು ಬಹಳಷ್ಟು ಸಂಘಟನೆ ಮೂಲಕ ಹೋರಾಟಕ್ಕೆ ಅಣಿ ಮಾಡಿ ಮೈಸೂರಿನಿಂದ ಪೊಲೀಸ್ ಉನ್ನತಾಧಿಕಾರಿಗಳು ಇಲ್ಲಿ ಬಂದು ಒಂದು ಭರವಸೆ ನೀಡುವುದರ ಮೂಲಕ 8 ಜನ ಪೊಲೀಸ್ಗಳನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಕೂಡ ಆಗಿತ್ತು.
ಅದು ಕೂಡ ನಮ್ಮ ಈ ರೋಮನ್ ಕ್ಯಾಥೋಲಿಕ್ ಸಂಘದಿಂದ ನಡೆದು ಅಂತ ಹೇಳಕ್ಕೆ ನಾನು ಹೆಮ್ಮೆ ಬಯಸ್ತೇನೆ. ಅಲ್ಲದೆ ಹಲವಾರು ಘಟನೆಗಳು ನಡೆದಾಗ, ದೇಶದ ಮಟ್ಟದಲ್ಲಿ ನಡೆದಾಗ ವಿರಾಜಪೇಟೆಯ ದೇವಾಲಯದ ಭಕ್ತಾದಿಗಳು ಅಲ್ಲದೆ ಕೊಡಗಿನ ಎಲ್ಲ ಭಕ್ತಾದಿಗಳು ಬಹಳಷ್ಟು 2,000ಕ್ಕಿಂತ ಜನಸಂಖ್ಯೆಯಲ್ಲಿ ಕೊಡಗಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎದುರುಗಡೆ 4ರಿಂದ 5 ಪ್ರತಿಭಟನೆಗಳನ್ನು ನಾವು ಹಮ್ಮಿಕೊಂಡಾಗ ಕೂಡ ತಾವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಅದೇ ರೀತಿ ಕಳೆದ 3 ವರ್ಷಗಳ ಹಿಂದೆ ಸುಂಟಿಕೊಪ್ಪದಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ SM ಡಿಸೆಲ್ಲೋರ್ ಅವರ ಅಧ್ಯಕ್ಷತೆಯಲ್ಲಿ ನಾವೊಂದು ಈ ಕ್ಯಾರಲ್ ಸಿಂಗಿಂಗ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ತದನಂತರ ಕಳೆದ ಬಾರಿ ಕುಶಾಲನಗರ ತಾಲೂಕು ಅಧ್ಯಕ್ಷರಾದಂಥ ಪೀಟರ್ ಅವರ ನೇತೃತ್ವದಲ್ಲಿ ಕೂಡಿಗೆ ಧರ್ಮ ಕೇಂದ್ರದಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಇದೀಗ ನಮ್ಮ ಯುವ ಒಂದು ಅಧ್ಯಕ್ಷರಾದಂಥ ರಾಬಿನ್ ಅವರ ಅಧ್ಯಕ್ಷತೆಯಲ್ಲಿ ಕಳೆದ 6 ತಿಂಗಳಿಂದನೇ ಈ ಒಂದು ಕಾರ್ಯಕ್ರಮಕ್ಕೆ ತಯಾರಿಗಳನ್ನು ನಡೆಸಿ ತಾಲೂಕು ಘಟಕ ಇರ್ಬೋದು, ಜಿಲ್ಲಾ ಘಟಕ ಇರ್ಬೋದು, ಸಂತ ಅನ್ನಮ್ಮ ದೇವಾಲಯದ ಭಕ್ತಾದಿಗಳಿರ್ಬೋದು, ಹಲವಾರು ಸಭೆಗಳನ್ನು ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟು ಮಾಡಲಿಕ್ಕೆ ಮುಖ್ಯ ಒಂದು ಕಾರಣ ಅಂತ ಹೇಳಿದ್ರೆ ತಾವೆಲ್ಲರೂ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಅಲ್ಲದೆ ಕೊಡಗಿನಾದ್ಯಂತ ಇರುವಂಥ ದಾನಿಗಳು, ಬೆಂಗಳೂರಿನಲ್ಲಿರುವಂಥ ದಾನಿಗಳು ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅಲ್ಲದೆ ಕೊಡಗು ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳು, ಮಡಿಕೇರಿ ಇರ್ಬೋದು, ವಿರಾಜಪೇಟೆ, ಕುಶಾಲನಗರ, ಸೋಮವಾರಪೇಟೆಯ ಜನರು ಮತ್ತು ಘಟಕದ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತನುಮನ ಸಹಕಾರ ನೀಡಿದ್ದಾರೆ. ಅಲ್ಲದೆ ಈ ಧರ್ಮ ಕೇಂದ್ರದ ಪ್ರಧಾನ ಗುರುಗಳಾದಂಥ ಜೇಮ್ಸ್ ಡೊಮಿನಿಕ್ ಫಾದರ್ ಅವರು ಮತ್ತು ರೋಷನ್ ಫಾದರ್ ಅವರು, ಅಲ್ಲದೆ ನಮ್ಮ ಪಕ್ಕದ ಧರ್ಮ ಕೇಂದ್ರದ ಈ ಹಿಂದೆಯ ವಿಚಾರಣೆಯ ಧರ್ಮಗುರುಗಳಾಗಿದ್ದ ಮೊದಲಮುತ್ತು ಫಾದರ್ ಅವರು ಕೂಡ ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಅಲ್ಲದೆ ಈ ವೇದಿಕೆಯಲ್ಲಿರುವಂಥ ಬಹಳಷ್ಟು ಗಣ್ಯರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿ ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ಒಂದು ಉತ್ತಮವಾದ 20 ತಂಡಗಳು ಭಾಗವಹಿಸುವ ಮೂಲಕ ಕಳೆದ ಬಾರಿಗಿಂತ 2 ಹೆಚ್ಚಿನ ತಂಡಗಳು ಭಾಗವಹಿಸಿದೆ. ಹಲವಾರು ಬೆಳಗಿನಿಂದ ಸಂಜೆವರೆಗೆ ಅಂದಾಜು 2,000ಕ್ಕಿಂತ ಹೆಚ್ಚಿನ ಭಕ್ತಾದಿಗಳು, ಪ್ರೇಕ್ಷಕರು ಈ ನಮ್ಮ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಕ್ಯಾರಲ್ ಸಿಂಗ್ನಲ್ಲಿ ಭಾಗವಹಿಸಿದ್ದೀರಾ. ಇದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದಿನ ಸಮಯದಲ್ಲೂ ಕೂಡ ಭಾಗವಹಿಸಿ, ಇದೇ ರೀತಿ ಮುಂದಿನ ವರ್ಷ ಕೂಡ ನಮ್ಮ ಕಾರ್ಯಕ್ರಮಗಳು ನಡೀತದೆ. ಆ ಸಮಯದಲ್ಲಿ ಕೂಡ ತಾವೆಲ್ಲರೂ ಬಂದು ಭಾಗವಹಿಸಿ ಒಂದು ಸಹಕಾರ ನೀಡಬೇಕು ಅಂತ ಕೇಳ್ತೇವೆ. ಅದೇ ರೀತಿ ತನುಮನ ಧನ ಸಹಕಾರ ನೀಡಿದ ಸರ್ವರನ್ನು ವಂದಿಸುತ್ತಾ ನಾನೊಂದು ವಂದನಾ ಭಾಷಣ ಮುಗಿಸ್ತೇನೆ. ಅಲ್ಲದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಂತ ಅನ್ನಮ್ಮ ದೇವಾಲಯದ ಧರ್ಮಗುರುಗಳ ಸಾರಥ್ಯದಲ್ಲಿ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಮ್ಮ ಸಂಘಟನೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತದೆ. ಅಲ್ಲದೆ ಮುಂದಿನ ಕಾರ್ಯಕ್ರಮ ಸೋಮವಾರಪೇಟೆಯ ಓಲ್ವಿ ಧರ್ಮ ಕೇಂದ್ರದಲ್ಲಿ ನಡೀತದೆ. ಆ ಒಂದು ಧರ್ಮ ಕೇಂದ್ರಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಧ್ವಜವನ್ನು ಹಸ್ತಾಂತರ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇದ್ದು ಭಾಗವಹಿಸಿ ಧ್ವಜ ಆರೋಹಣಕ್ಕೂ ಕೂಡ ಎಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕುಶಾಲನಗರದಲ್ಲಿ ನಮ್ಮ ಕ್ರೀಡಾಕೂಟವನ್ನು ನಡೆಸುವ ಬಗ್ಗೆ ನಾವು ಚಿಂತನೆ ಮಾಡುತ್ತಿದ್ದು, ಆ ಕಾರ್ಯಕ್ರಮದಲ್ಲಿ ಕೂಡ ತಾವುಗಳು ಭಾಗವಹಿಸಬೇಕು. ಮತ್ತು ಸೋಮವಾರಪೇಟೆಯಲ್ಲಿ ನಡೆಯುವಂಥ ಕ್ಯಾರಲ್ ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಿಂದನೂ ಬಂದು ಭಾಗವಹಿಸಬೇಕಾಗಿ ಕೇಳ್ಕೊಳ್ತಾ ನನ್ನ ಅಧಿಕಾರಿಗಳು ಅಷ್ಟು ಮಾತ್ರವಲ್ಲದೆ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳ ಪರವಾಗಿ ವೈಯಕ್ತಿಕವಾಗಿಯೂ ತುಂಬ ಹೃದಯದ ಧನ್ಯವಾದಗಳನ್ನು, ಮನದಾಳದ ಅಭಿನಂದನೆಗಳನ್ನು ಕೂಡ ಸಲ್ಲಿಸುವವನಾಗಿದ್ದೇನೆ. To the Roman Catholic Association, Kodagu, to the Virajpet and Ponampet Taluk committees, led by the able leadership of Mr. Anthony Robin, Father James Dominic, and the extended family of the St. Anne's Church, Virajpet, and to every member of our wonderful community gathered here for the Ghana Tharanga 2025. Unfortunately, due to the ensuing assembly session at Belgaum, I am not able to be present in person to participate in this wonderful event and to celebrate the festivities with all of you. Christmas is a festival of humanity. It exemplifies humanity in every sense: charity, concern for society, and upliftment of the downtrodden. In this festival season,
I wish all of you the best of everything. Your contribution towards the development of Kodagu, towards the development of our society, and to maintain social harmony and the fabric of our society is always been exemplary, and I must today appreciate all of you for your contribution in this regard. I once again wish everyone present here a very Merry Christmas and a Happy New Year, and as we look forward to the end of 2025 and to the beginning of 2026, let us all join hands in ensuring that we are there for one another and preserve and protect the heritage, culture and tradition of our wonderful district, Kodagu. Thank you. ಕ್ಯಾಥೋಲಿಕ್ ಅಸೋಸಿಯೇಷನ್ ಹಾಗೂ ವಿರಾಜಪೇಟೆಯ ಸಂತ ಅನ್ನಮ್ಮನವರ ದೇವಾಲಯದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಜಿಲ್ಲಾ ಮಟ್ಟದ ಕ್ರಿಸ್ಮಸ್ ಗಾಯನ ಸ್ಪರ್ಧೆ, ಕ್ರಿಸ್ಮಸ್ ಗಾನ ತರಂಗ 2025 ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಕೊಡಗಿನ ಎಲ್ಲಾ ಧರ್ಮಕೇಂದ್ರಗಳು ಸಂತೋಷದಿಂದ ಒಟ್ಟುಗೂಡಿ ಕ್ರಿಸ್ತರ ಜನನದ ಶುಭ ಸಂದೇಶವನ್ನು ಸಾರುವಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತೇನೆ. ಕ್ರಿಸ್ತ ಜಯಂತಿಯ ಹಾಡುಗಳ ಮೂಲಕ ಕ್ರಿಸ್ತರ ಪ್ರೀತಿ, ಶಾಂತಿ, ಐಕ್ಯತೆ, ಅನ್ಯೋನ್ಯತೆಯನ್ನು ಎಲ್ಲೆಡೆ ಸಾರುವಲ್ಲಿ ದೇವರು ನಮಗೆ ಸಹಾಯವನ್ನು ಮಾಡಲಿ. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು ಹಾಗೂ ದಯಾಮಯ ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಒಳ್ಳೆ ಮನಸ್ಸಿನಲ್ಲಿ ಮಾಡಿದಂತ ಕ್ರಿಸ್ತರಲ್ಲಿ ನನ್ನ ಪ್ರೀತಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.